ಅಲ್ಲಿ ಅಲಂಕಾರಿಕ ವಸ್ತುಗಳಿದ್ದವು. ಬಣ್ಣ ಬಣ್ಣದ ಬೃಹತ್ ಪರದೆಗಳಿದ್ದವು. ಶಾಮಿಯಾನ್ ಸಾಮಗ್ರಿಗಳೂ ಇದ್ದವು. ಧ್ವನಿವರ್ಧಕಗಳು, ಸೌಂಡ್ ಬಾಕ್ಸ್ಗಳು ಇದ್ದವು. ಕಲರ್ ಲೈಟ್ಸ್ಗಳು ಇದ್ದವು. ಹಾಗಾದ್ರೆ ಇವೆಲ್ಲ ಏನು ಅಂತೀರಾ? ಸಭೆ ಸಮಾರಂಭ ಮತ್ತು ಸಮಾವೇಶಗಳಿಗೆ ಜೀವ ತುಂಬುವ ಶಾಮಿಯಾನ್, ಡೆಕೋರೇಷನ್, ಧ್ವನಿ ಮತ್ತು ಬೆಳಕು ಸೇವೆ ಒದಗಿಸುವ ಸಾಮಗ್ರಿಗಳು. ಇಂತಹ ಸೇವಾ ವಲಯದ ಕಾರ್ಮಿಕರು ಹಾಗೂ ಉದ್ಯಮಿಗಳ ಒಗ್ಗಟ್ಟಿಗೆ ಸಾಕ್ಷಿಯಾಯಿತು ಬಾಗಲಕೋಟೆಯಲ್ಲಿ ನಡೆದ ಬೃಹತ್ ಜಿಲ್ಲಾ ಮಹಾ ಸಮಾವೇಶ. ಹೌದು, ಸೋಮವಾರ ಬಾಗಲಕೋಟೆ ನಗರದ ವಿದ್ಯಾಗಿರಿಯ ಗೌರಿಶಂಕರ್ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಶಾಮಿಯಾನ್, ಡೆಕೋರೇಷನ್, ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬಾಗಲಕೋಟೆ ಜಿಲ್ಲಾ ಪ್ರಥಮ ಮಹಾಸಮಾವೇಶ ಹಾಗೂ 3ನೇ ತಾಲೂಕಾ ಸಮಾವೇಶ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಡಾಕ್ಟರ್ ವೀರಣ್ಣ ಚರಂತರು ಉದ್ಘಾಟಿಸಿ ಮಾತನಾಡಿದರು. ಸಭೆ ಸಮಾರಂಭಗಳ ಯಶಸ್ಸಿನಲ್ಲಿ ಶಾಮಿಯಾನ್, ಡೆಕೋರೇಷನ್, ಧ್ವನಿ ಮತ್ತು ಬೆಳಕು ಸೇವೆ ಒದಗಿಸುವ ಸೇವಾ ಕಾರ್ಯಕರ್ತರ ಪಾತ್ರ ಮಹತ್ವವಾಗಿದ್ದು, ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲು ಹಗಲಿರಲು ಶ್ರಮಿಸುವ ಇವರ ಸೇವೆ ಶ್ಲಾಘನೀಯ ಎಂದರು. ಜಿಲ್ಲಾ ಸಮಾವೇಶ ಜಿಲ್ಲಾ ಮಟ್ಟದಲ್ಲಿ ಮೊದಲನೇ ಮಹಾಸಮಾವೇಶ, ತಾಲೂಕಾ ಮಟ್ಟದಲ್ಲಿ 3ನೇ ಸಮಾವೇಶವನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ. ಈ ಶಾಮಿಯಾನ, ಪೆಂಡಾಲು, ಅದಕ್ಕೆ ಧ್ವನಿ ಬೇಕು, ಬೆಳಕು ಬೇಕು, ಮೈಕು ಎಲ್ಲನೂ ಇದ್ದಾಗಲೇ ಆ ಕಾರ್ಯಕ್ರಮ ಸುಂದರವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಒಂದು ಕಡಿಮೆ ಇತ್ತು, ಬರೀ ಶಾಮಿಯಾನ ಹಾಕಿದ್ವಿ ಅಂದರೆ ಡೆಕೋರೇಷನ್ ಇರಲಿಲ್ಲ ಅಂದ್ರೆ ಸರಿ ಕಾಣೋದಿಲ್ಲ. ಶಾಮಿಯಾನೂ ಆಯಿತು, ಡೆಕೋರೇಷನ್ನು ಆಯಿತು, ಅದಕ್ಕೆ ಬೆಳಕಿರಲಿಲ್ಲ ಅಂದ್ರೆ, ಅದಕ್ಕೆ ಮೈಕು ಧ್ವನಿ ಇರಲಿಲ್ಲ ಅಂದ್ರೆ ಅವೆಲ್ಲ ಅರ್ಧಮರ್ಧ ಕಾರ್ಯಕ್ರಮ ಆಗುತ್ತೆ. ಇವು ಎಲ್ಲ ಇದ್ದು ಊಟ ಇರಲಿಲ್ಲ, ತಿಂಡಿ ಇರಲಿಲ್ಲ ಅಂದರೆ ಅದು ಅರ್ಧಮರ್ಧ ಆಗುತ್ತೆ ಅಂತ. ಹೀಗಾಗಿ ಕಾರ್ಯಕ್ರಮ ನಡಿಬೇಕಾದ್ರೆ ಎಲ್ಲರೂ ನೀವೆಲ್ಲ ಸೇರಿದಾಗನೇ ಆ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರ್ತದೆ, ಆ ಕಾರ್ಯಕ್ರಮಕ್ಕೊಂದು ಗೌರವ ಬರ್ತದೆ. ಆ ನಿಟ್ಟಿನಲ್ಲಿ ಇವತ್ತೇನು ನೀವು 4 ಜನ 5 ಜನ ಎಲ್ಲ ಶಾಮಿಯಾನ, ಪೆಂಡಾಲ್ ಹಾಕೋರು ಅದಿರಿ, ಡೆಕೋರೇಷನ್ ಮಾಡೋರು ಅದಿರಿ, ಮೈಕು ಮತ್ತು ಲೈಟಿಂಗು ಎಲ್ಲರೂ ಬಂದು ಕತ್ತಿದ್ರೆ ನಮ್ಮಲ್ಲೇ ಬಾಗಲಕೋಟೆ ಒಳಗೆ ಮೊಮಿನ್ ಅಂತಿದ್ದೆ. ಮೊಮಿನ್ ಇವರು ನಮ್ಮ ಹವಾಲ್ದಾರ, ಈ ಬಾಲಾಜಿ ಅವರೆಲ್ಲ ಇತ್ತೀಚೆಗೆ ಬಂದರು, ಅವರಿಂದ ರಾಜು ಮಾಡೋಕತ್ತಿದೆ. ಎಲ್ಲಕ್ಕಿಂತ ಹೆಚ್ಚು ಇದು ಗುಳೇದಗುಡದಲ್ಲಿ ಭಾಳ ಫೇಮಸ್ ಕರ್ನಂದೇವರು, ನಮ್ಮ ಹಳೇ ಪೆಂಡಾಲ್ ಹಾಕುವಂಥವ್ರು ಅವರು ಕರ್ನಂದೇವರು. ಇದು ಭಾಳ ಈಗ ಸ್ವಲ್ಪ ಈಸಿ ಆಗ್ಯದ. ಮೊದಲ ಅವನ್ನ ಹಂದ್ರ ಅಂತಿದ್ದೀವಿ ನಾವು. ಆ ಹಂದ್ರ ಹಾಕಬೇಕಾದ್ರೆ ಡಂಬು ಕಟ್ಟೋದು, ಭಾಳ ಹುಡುಗರು ರಿಸ್ಕ್ ತೊಗೊಂಡು ಮೇಲೆ ಹತ್ತಿದ್ರು, ಕಟ್ತಿದ್ರು. ಅವರ ಜೀವದ ಹಂಗೆ ಬಿಟ್ಟು ಅವರು ಆ ಕೆಲಸ ಹಗಲಿ ರಾತ್ರಿ ಮಾಡ್ತಿದ್ರು. ಈಗೆಲ್ಲ ಭಾಳ ನಟ್ಟು ಬೋಲ್ಟು ಹಾಕೋದು ಇವೆಲ್ಲ ರೆಡಿಮೇಡ್ ಭಾಳ ಬಂದಾವೆ. ಈಗ ಮೊದಲು ಇರಲಿಲ್ಲ. ಇವತ್ತು ನೀವೆಲ್ಲರೂ ಸೇರಿ ಒಂದು ಸಮಾವೇಶವನ್ನು ಮಾಡಿದಿರಿ. ನಿಮಗೆಲ್ಲರಿಗೂ ಧನ್ಯವಾದ. ಅದ್ರ ಜೊತೆಗೆ ನಿಮಗೇನು ಸಹಕಾರ ನಮ್ಮಿಂದ ಯಾವ ಕೆಲಸಕ್ಕೆ ನಿಮಗೆ ಸಹಕಾರ ಬೇಕು, ನಾವಂತೂ ಒಂದು ಸಹಕಾರ ಕೊಡೋದು ಸಿದ್ಧರಿದ್ದೀವಿ. ಎಲ್ಲರ ಸಹಕಾರವನ್ನು ತಗೊಂಡು ನೀವು ಒಳ್ಳೆಯ ರೀತಿಯಿಂದ ನಿಮ್ಮ ಉದ್ಯೋಗದಲ್ಲಿ ನೀವು ಮುಂದೆ ಬರ್ರಿ. ಈಗ ಎಲ್ಲರಿಗೂ ನೌಕರಿ ಸಿಗೋದಿಲ್ಲ. ಎಲ್ಲಿ ಸಿಗ್ತಾವೆ ನೌಕರಿ? ಇಂಥ ಉದ್ಯೋಗಗಳು ಅವಕಾಶಗಳು ಭಾಳ ಅದಾವ. ಯಾವ ಅವಕಾಶಗಳದಾವ ಆ ಅವಕಾಶಗಳಲ್ಲಿ ಹುಡುಕಿ ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವಂಥ ಕೆಲಸ ನಾವು ಇದರೊಳಗೆ ಮಾಡಬೇಕು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ನಿಮಗೆಲ್ಲರಿಗೂ. ಕಾರ್ಯಕ್ರಮದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಮಾತನಾಡಿದರು. ಸಮಾವೇಶದ ಅಧ್ಯಕ್ಷತೆಯನ್ನ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಮೊಹಮ್ಮದ್
ಆಸಿಂ ಜಕ್ಲಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅಬ್ದುಲ್ ಕರೀಂ ಅತ್ತಾರ್, ಮೃತ್ಯುಂಜಯ ಕರ್ನಂದಿ, ಇಮ್ತಿಯಾಜ್ ಮುಲ್ಲಾ, ದಾವೂದ್ ಕನ್ಸಾನಿ, ಜಿ ಬಾಲಗುರುನಾಥಂ, ನಬಿ ಸಾಮ್ ಇಲ್ಕಲ್, ಲಕ್ಷ್ಮಣ್ ಬಿರಾದಾರ್, ಅಬ್ದುಲ್ ಗಫಾರ್ ಹವಾಲ್ದಾರ್, ದಿಲೀಪ್ ಘಾಟ್ಗೆ, ಗೈಬು ಸಬ್ನದಾಪ್, ರಾಜು ಕೋಟಿಕಲ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಏನು ದೂರದೃಷ್ಟಿ ಐತಿ ಅನ್ನೋದನ್ನ ನಾವೆಲ್ಲ ಇದರೊಳಗೆ ಅರ್ಥ ಮಾಡ್ಕೋಬೇಕು. ನಾನು ಕೇಂದ್ರ ಸರ್ಕಾರಕ್ಕೂ ಪ್ರಧಾನಮಂತ್ರಿಗಳಿಗೂ ಧನ್ಯವಾದ ಹೇಳ್ತೀನಿ. ಪೋಸ್ಟಲ್ ಇಲಾಖೆಯವರು ಕೂಡ ಧನ್ಯವಾದ. ತೆಗಿತಾ ಇದ್ದಾರೆ. ಹಾಗೆ ಲಕ್ಕಿ ಡ್ರಾ ಒಂದು ಗಣಪತಿಯ ಮೂರ್ತಿ ಇದೆ. ಅವ್ರು ಯಾರ ಹೆಸರು ಬರುತ್ತೆ ನೋಡೋಣ. ಓ ಮಾನ್ವಿ ಇವೆಂಟ್ಸ್ ಅವರಿಗೆ ಕಂಗ್ರ್ಯಾಚುಲೇಷನ್ ಸರ್. ಅಲ್ಲ ಇವಾಗ ಸಭೆ ಸಮಾರಂಭಗಳು ಅದ್ದೂರಿಯಾಗಿ ಕಾಣಲು ವೇದಿಕೆ ಹಿಂದೆ ನಿಂತು ದುಡಿಯುವ ಸಾವಿರಾರು ಕೈಗಳಿಗೆ ಒಂದು ವೇದಿಕೆ. ತಮ್ಮ ವೃತ್ತಿ ಸಮಸ್ಯೆಗಳು ಮತ್ತು ಹಕ್ಕುಗಳಿಗಾಗಿ ಒಗ್ಗಟ್ಟಾಗಿ ಧ್ವನಿ ಎತ್ತಿದ ಸೇವಕರ ಸಮಾವೇಶ. ಇದು ಬಾಗಲಕೋಟೆಯಲ್ಲಿ ನಡೆದ ಶಾಮಿಯಾನ್ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಸೇವಕರ ಜಿಲ್ಲಾ ಮಹಾ ಸಮಾವೇಶ. ಇಂಥ ಅನೇಕ ವಿಶೇಷ ವರದಿಗಾಗಿ ನೋಡ್ತಾ ಇರಿ ನಮ್ಮೂರ ಸುದ್ದಿ ಬಾಗಲಕೋಟೆ.